ಒಂದು ದೊಡ್ಡ ಮನೆ, ಅರಮನೆಯಂಥ ಮನೆ, ಶ್ರೀಮಂತ ಗಂಡ ಹೆಂಡತಿ. ಅದರ ಎದುರುಗಡೆ ಔಟ್ ಹೌಸ್, ಆ ಪುಟ್ಟ ಗುಡಿಸಲು. ಆ ಗುಡಿಸಲಿನಲ್ಲಿ ಇವತ್ತು ಬೆಳಗ್ಗೆ ತಿಂಡಿ ತಿಂದರೆ ಮಧ್ಯಾಹ್ನದ ಊಟಕ್ಕೆ ಗ್ಯಾರಂಟಿ ಇಲ್ಲದ ಪರಿವಾರ. ಅವರಿಬ್ಬರು ಆರಾಮಾಗಿ ಬದುಕಿದ್ದಾರೆ. ಗಂಡ ಹೆಂಡತಿ ನಡುವೆ ಜಗಳನೇ ಇಲ್ಲ. ಇವರು 24 ಗಂಟೆ ತಿಂದು ತೇಗುವಂಥ ಜನ ಕಿತ್ತಾಡ್ಕೊಂಡಿರ್ತಾರೆ. ಒಬ್ಬ ಸ್ವಾಮಿಗಳು ಬಂದರು ಇವ್ರ ಮನೆಗೆ, ಬಂದು ಕೇಳಿದರು. ಬಂದು ಊಟ ಎಲ್ಲ ಆದಮೇಲೆ ಅವ್ರು ಹೇಳಿದರು, ಏನು ಬೇಕು ನಿಮಗೆ? ಭಾಳ ಸಂತೃಪ್ತನಾದೆ ನಾನು. ಏನಿಲ್ಲ ಸ್ವಾಮಿಗಳೇ, ಅವ್ರ ಗಂಡ ಹೆಂಡತಿ ಕಿತ್ತಾಡೋದನ್ನು ನೋಡಬೇಕು ಅಂತ. ಏನಾದರೂ ಮಾಡಿ ಕಿತ್ತಾಡಿಸ್ಬಿಟ್ರಲ್ಲ ಅಂತ ಸ್ವಾಮಿಗೆ ಹೇಳಿದ್ರು. ಅಷ್ಟೇ ತಾನೇ, 99 ಚಿನ್ನದ ನಾಣ್ಯ ಕೊಡಬೇಕು ನನಗೆ ಅಂತ ಲಂಚ. 99 ಚಿನ್ನದ ನಾಣ್ಯ ತಗೊಂಡ್ರು, ದಾರ ಕಟ್ಟಿದ್ರು, ಆ ಗುಡಿಸಿಲಿನ ಎದುರಿಗೆ ಬಿಸಾಕ್ಬಿಟ್ಟು ಹೋಗ್ಬಿಟ್ರು ಸ್ವಾಮಿಗಳು. ಬೆಳಗ್ಗೆ ಕಸ ಗುಡಿಸ್ತಾ ಹೆಂಡತಿ ನೋಡಿದ್ಲು, ಬಂದರು, ಗಂಡನಿಗೆ ಕೊಟ್ಲು. ಗಂಡ ಭಾಳ ಖುಷಿಯಿಂದ ಚಿನ್ನದ ನಾಣ್ಯಗಳಲ್ಲ ಲೆಕ್ಕ ಹಾಕ್ತಾ ಕೂತ. ಒಂದೇ ಒಂದು ಪ್ರಾಬ್ಲಮ್, 99 ಇತ್ತು. 100 ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು, ಭಾಳ ಚೆನ್ನಾಗಿತ್ತಲ್ಲ. ಗಂಡ ತಕ್ಷಣ ಹೇಳ್ದ, ನೋಡು ಇವತ್ತಿಂದ ಇದು 100 ಮಾಡೋ ಕೆಲಸ ಮಾಡ್ಬೇಕು ನಾವು. ಹೆಂಗೆ ಮಾಡಬೇಕು? ನೀನು ಇವತ್ತಿಂದ ಅಡುಗೆ ಮಾಡಬೇಡ, ಒಂದು 4-5 ದಿನ ಊಟ ಮಾಡೋದು ಬೇಡ. ನಾವು ಆ ದುಡ್ಡು ಏನು ಉಳಿಸ್ತೀವೋ ಅದನ್ನು ತೊಗೊಂಡು ಇದಕ್ಕೆ ಹಾಕೋಣ. ಬಟ್ ಇವ್ನು ಕೆಲಸ ಮಾಡಬೇಕಲ್ಲ, ಊಟ ಮಾಡಲಿಲ್ಲ ಅಂದರು. ಬೆಳಗ್ಗೆ ಇದ್ದು ಅವತ್ತು ಕೆಲಸಕ್ಕೆ ಹೋದ, ರಾತ್ರಿ ಬಂದ, ಭಾಳ ಮರ್ತೋಗ್ಬಿಟ್ಟಿದ್ದಾನೆ, ಹಸಿವು ಅಂತ ಬಂದ. ಹೆಂಡತಿನ ಕೇಳಿದ, ಏನು ಅಡುಗೆ ಮಾಡಿದ್ಯಾ? ಏನು ಅಡುಗೆ ಮಾಡೋದು ಬೇಡ ಅಂತ ಹೇಳಿದ್ವಲ್ಲ ನೀವು. ಅವನಿಗೆ ಗಿರ್ರಂತೂ ಒಂದ್ಸಲ, ಆದರೆ ಏನು ಹೇಳಂಗಿಲ್ಲ, ಇವನೇ ಹೇಳಿರೋದು. ಆಮೇಲೆ ಮಾರನೇ ದಿನ ಬೆಳಗ್ಗೆ ಎದ್ದಿದ್ದಾನೆ, ಹೊಟ್ಟೆ ಹಸಿತಾ ಇದೆ ಒಂದು ಕಡೆ, ಬಟ್ ಇವನೇ ಹೇಳಿದ್ದಾನೆ ಕೆಲ್ಸಕ್ಕೆ ಹೋಗಬೇಕು. ಅವತ್ತು ಕೆಲ್ಸಕ್ಕೆ ಹೋಗಿ ವಾಪಸ್ ಬರೋ ಅಷ್ಟೊತ್ತಿಗೆ ಫುಲ್ ಔಟ್ ಬರ್ಸ್ಟ್ ಆಗಿಬಿಟ್ಟಿದ್ದಾನೆ, ಅವ್ನು ತಡಿಲಿಕ್ಕೆ ಆಗ್ತಾ ಇಲ್ಲ. ಇವತ್ತು ಅಡುಗೆ ಮಾಡಿಲ್ವ, ಸಾಯ್ತಾ ಇದ್ದೀನಿ ನಾನು ಇಲ್ಲಿ ಅಂತ ಕೂಗಾಡ್ಲಿಕ್ಕೆ ಶುರು ಮಾಡ್ಬಿಟ್ಟ. ಮೇಲಿಂದ ಈ ಗಂಡ ಹೆಂಡತಿ ಖುಷಿ ಆಗ್ಬಿಟ್ರು, ಏನ್ರಿ ಸ್ವಾಮಿಗಳು ಏನು ಮಂತ್ರ ಪ್ರಯೋಗ ಮಾಡಿದ್ದಾರೆ. ಅಷ್ಟೊತ್ತಿಗೆ ಅವನಿಗೆ ಗೊತ್ತಾಯಿತು, ಅವನು ತುಂಬ ಬುದ್ಧಿವಂತ. ಆ ಗುಡಿಸಲ್ನವನು ಅವನೇನು ಮಾಡಿದ, ಆ 2 ದಿನದ ದುಡ್ಡನ್ನು ಆ ಚೀಲದಲ್ಲಿ ಹಾಕ್ದ, ಕಟ್ಟದ. 2 ದಿನ ಬಿಟ್ಟು ಸ್ವಾಮಿಗಳು ಅದೇ ದಿಕ್ಕಲ್ಲಿ ಬರ್ತಿದ್ರು. ಸ್ವಾಮಿಗಳಿಗೆ ಆ ಚೀಲವನ್ನು ಕೊಟ್ಟು, ಸ್ವಾಮಿಗಳೇ ನಮ್ಮ ಮನೆ ಹತ್ರ ನಮ್ಗೆ ಗೊತ್ತಿಲ್ಲದೆ ಬಂದು ಬಿದ್ದಿತ್ತು, ಸ್ವಲ್ಪ ದುಡ್ಡು ನಾವೇ ಸೇರಿಸಿಟ್ಟಿದ್ದೀವಿ, ನೀವು ತೊಗೊಂಡು ಹೋಗ್ಬಿಡಿ. ಭಾಳ ಬುದ್ಧಿವಂತ ಅವನು. ತಕ್ಷಣ ಸ್ವಾಮಿಗಳು ಏನು ಮಾಡಿದರು, ಯಾವುದು ನಿಮ್ಮ ಬದುಕನ್ನು ಹಾಳು ಮಾಡ್ತೋ ಅದನ್ನು ನಾನು ಇಟ್ಕೊಂಡು ಏನು ಮಾಡಲಿ, ನಾನು ತೊಗೊಂಡೋಗಿ ಅವ್ರಿಗೆ ಕೊಟ್ಟು ಬರ್ತೀನಿ ಅಂತ ಎಕ್ಸ್ಟ್ರಾ ಆ್ಯಡೆಡ್ ದುಡ್ಡನ್ನು ಸೇರಿಸಿ ಅದನ್ನು ಶ್ರೀಮಂತರ ಮನೆಗೆ ಕೊಟ್ಟು, ನೀವೇ ಇಟ್ಕೊಳ್ರಪ್ಪ, ನಿಮ್ಮ 99 ನಿಮಗೆ ಇರಲಿ ಅಂತ. ಈ 99 ಕಂಪ್ಲೀಟ್ ಆಗಲ್ಲ ರೀ ಯಾವಾಗಲೂ.